ಕಾಂಗ್ರೆಸ್ ಪಕ್ಷ ಭಿಕ್ಷುಕರ ಪಾರ್ಟಿಯಾಗಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಚಿಂತಾಮಣಿ ಸೋನಿಯಾ ಗಾಂಧಿ ಬಾಗಿಲಲ್ಲಿ ಸಚಿವ ಸ್ಥಾನಕ್ಕಾಗಿ ಬಹುತೇ ಭಿಕ್ಷಾಂದೇಹಿ ಎನ್ನುತ್ತಿದ್ದಾರೆ ಕಾಂಗ್ರೆಸ್ ಶಾಸಕರು ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ತಾಲೂಕಿನ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರತಕ್ಕಂಥ ಸಿಕಲ್ ರಾಮಚಂದ್ರ ಗೌಡರ ಸ್ವಗೃಹ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು ದೇಶದಲ್ಲಿ ಅತಿ ಹೆಚ್ಚು ದಿನಗಳು ಆಡಳಿತ ನಡೆಸಿರ್ತಕ್ಕಂಥ ಕೀರ್ತಿ ಅವ್ರಿಗಿದೆ. ಅದೇ ರೀತಿಯಾಗಿ ಅವರು ಇಂದು ವಿಶ್ವ ನಾಯಕರಾಗಿದ್ದಾರೆ. ಅವರನ್ನು ಕಾಂಗ್ರೆಸ್ನವರು, ನಮ್ಮ ಕಾಂಗ್ರೆಸ್ ಪಕ್ಷದವರೇ ಹೆಚ್ಚಿನ ದಿನಗಳು ಕೆಲಸ ಮಾಡಿದ್ದಾರೆ ಎಂಬತಕ್ಕಂಥ ರೀತಿಯಲ್ಲಿ ಕೆಸರು ಎರಚುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೆಲವು ಶಾಸಕರು ಸಚಿವ ಸ್ಥಾನಕ್ಕಾಗಿ ಸೋನಿಯಾ ಗಾಂಧಿ ಮನೆಯ ಬಾಗಿಲ ಮುಂದೆ ಬಹುತೇ ಭಿಕ್ಷಾಂದೇಹ ಎನ್ನುವ ರೀತಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ಬೇಡುತ್ತಿದ್ದಾರೆ. ಈ ದೇಶದಲ್ಲಿ ಲೂಟಿ ಮಾಡಲು ಇಂತಹ ಅಯೋಗ್ಯ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಅರೆಬೆಂದವರು, ಅನುಭವದ ಕೊರತೆಯಿಂದ ಯಾರ ಬಗ್ಗೆ ಏನು ಮಾತನಾಡಬೇಕು ಎನ್ನುವ ಪರಿಜ್ಞಾನವಿಲ್ಲ, ಕೆಸರಿಗೆ ಕಲ್ಲು ಹಾಕುವ ಕೆಲಸ ನಾನು ಮಾಡೋದಿಲ್ಲ ಎಂದು ತಿರುಗೇಟು ನೀಡಿದರು. ಪ್ರಪಂಚದಲ್ಲಿ ಸುಭದ್ರವಾದ ದೇಶ ಯಾವುದಾದ್ರೂ ಇದೆ ಅಂದರೆ ಅದು ಭಾರತ ದೇಶ ಮಾತ್ರ. ಅದು ಯಾರಿಂದ ಆಗಿದೆ? ಮೋದಿಯವರಿಂದ ಮಾತ್ರ ಸಾಧ್ಯ. ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ವರೆಗೂ ಸಹ ಲಕ್ಷಾಂತರ ಕೋಟಿ ಕಾಂಗ್ರೆಸ್ನವರು ಲೂಟಿ ಮಾಡಿ ಭ್ರಷ್ಟಾಚಾರ ಆರೋಪಗಳು ಕೇಳಿಬಂದಿವೆ. ಆದರೆ ಮೋದಿ ಅವರ ಒಂದು ಹಗರಣವಾದರೂ ಇದೆಯಾ ಎಂದು ಪ್ರಶ್ನಿಸಿದರು. ಸಚಿವ ಪಡೆದ ಸ್ಥಾನಕ್ಕೆ ಕೃಷ್ಣ ಬೈರೇಗೌಡರು ನನಗೆ BDA ಮಂತ್ರಿಯೇ ಬೇಕು ಎಂದು ಅವರು ರಾಜೀನಾಮೆ ಕೊಡ್ತೀನಿ ಎಂಬತಕ್ಕಂಥ ರೀತಿಯಲ್ಲಿ ಒತ್ತಡ ಹಾಕುತ್ತಿದ್ದಾರೆ. ಇದುವರೆಗೂ ಅವರು ಜಮೀನುಗಳು ಎಕರೆಗಳು ಆಯಿತು, ಈಗ ಸೈಟುಗಳ ಬೆಲೆ ಜಾಸ್ತಿ ಅಂತ BDA ಬೇಕು ಅಂತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಅದೇ ರೀತಿಯಾಗಿ ಫುಡ್ ಸಚಿವರಾಗಿರ್ತಕ್ಕಂತಹ ಮುನಿಯಪ್ಪನವರು ಆಹಾರ ಸಚಿವ ಬೇಡ, ಅದರಲ್ಲಿ ವಿಟಮಿನ್ಸ್ ಕಡಿಮೆ ಇದೆ, ದೊಡ್ಡ ಸಚಿವ ಸ್ಥಾನ ಕೊಡಿ ಎಂದು ಸೋನಿಯಾ ಗಾಂಧಿಯವರನ್ನೇ ಸಹ ಕೇಳಿದ್ರಂತೆ ಎಂದು ನಂತರ ವ್ಯಂಗ್ಯವಾಡಿದರು. ಹಾಗಾಗಿ ಇವರೆಲ್ಲ ಜನರ ಕಷ್ಟಕ್ಕೆ ಬರುವರೆಲ್ಲ ಲೂಟಿ ಮಾಡೋದಕ್ಕೆ ಬಂದಿರತಕ್ಕಂಥವರು ಎಂದು ಗಂಭೀರವಾಗಿರ್ತಕ್ಕಂಥ ಆರೋಪ ಸಹ ಮಾಡಿದರು. ಗೆದ್ದ ಶಾಸಕರು ಕೇವಲ ಲೂಟಿ ಮಾಡಲು ಸಚಿವ ಸ್ಥಾನಕ್ಕೆ ಲಾಬಿ ನಡೆಸುತ್ತಾ ಇದ್ದಾರೆ ವಿನಃ ಅದೇ ರೀತಿಯಾಗಿ ಮಾನ್ಯ ನರೇಂದ್ರ ಮೋದಿಜಿ ಅವರು ಭಾರತದಲ್ಲಿ ಅತಿ ಹೆಚ್ಚಿನ ದಿನಗಳ ಕಾಲ ಆಡಳಿತ ನಡೆಸಿದ್ದು ಒಂದು ಇತಿಹಾಸದ ಮೈಲಿಗಲ್ಲಾಗಿದೆ. ಅದಕ್ಕೆ ಕಾಂಗ್ರೆಸ್ನವರು ಕೆಸರು ಎರಸ್ತಕ್ಕಂಥ ಕೆಲಸ ಮಾಡುತ್ತಿದ್ದಾರೆ. ಇಡೀ ವಿಶ್ವವೇ ಅವರನ್ನು ನಾಯಕರು ಎನ್ನುವ ರೀತಿಯಲ್ಲಿ ಒಪ್ಪಿಕೊಂಡಿದ್ದಾರೆ ಎಂದು ಮೋದಿಜಿಯವರ ಬಗ್ಗೆ ತಿಳಿಸಿದರು. ಇದೇ ರೀತಿಯಾಗಿ ಇಲ್ಲಿ BJP ಸಿಕಲ್ ರಾಮಚಂದ್ರ ಗೌಡರ ಸಹ ಅವರ ವಿಚಾರದಲ್ಲೂ ಸಹ ನಾವು ಹೇಳುವುದಾದರೆ, ಅವರು ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಭಾವಿ ನಾಯಕರನ್ನು ರಾಜ್ಯ ಮಟ್ಟದ ಹಿರಿಯ ನಾಯಕರ ಮನಗೆದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಕ್ಷವನ್ನು ಬೂತು ಮಟ್ಟದಿಂದಲೂ ಸಹ ಕಟ್ಟಲು ಎಲ್ಲ ತಾಲೂಕಿನ ನಾಯಕರನ್ನು ಒಗ್ಗೂಡಿಸಿಕೊಂಡು ಪಕ್ಷದ ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ಸೇವಾ ಕಾರ್ಯಕ್ರಮಗಳನ್ನು ಸಹ ಮುಂದುವರಿಸುತ್ತಾ ಸಾಗುತ್ತಿದ್ದಾರೆ. ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಸಹ ಸೀಕಲ್ ಗ್ರಾಮಕ್ಕೆ ಭೇಟಿ ನೀಡಿ ಊಟ ಉಪಚಾರಗಳು ಆತಿಥ್ಯವನ್ನು ಸಹ ಸ್ವೀಕರಿಸಿದ್ದು ಗೌಡರ ಕಾರ್ಯಗಳನ್ನು ಮನಸಾರೆ ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ BJP ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿಕಲ್ ರಾಮಚಂದ್ರ ಗೌಡ, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ, ಗೋವಿಂದರಾಜು, ಗೋಕುಲ್ ಶ್ರೀನಿವಾಸ್, ಸುರೇಶ್, ಪ್ರದೀಪ್, ಮನೋಹರ್ ರೆಡ್ಡಿ, ಶ್ರುತಿ, ಡಾಬಾ ಮಂಜು, ಅರುಣ್, ಕಾಳಿಪ್ರಸಾದ್, ಬಾಬು, ಆನಂದ್ ಸೇರಿದಂತೆ ಇತರ ಮುಖಂಡರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅರೆಬೆಂದವರ ವಿಚಾರದಲ್ಲಿ ಹೆಚ್ಚಿಗೆ ಮಾತಾಡೋದಿಲ್ಲ. ಅವರು ಅನುಭವದ ಕೊರತೆ ಇರ್ತಕ್ಕಂಥ ಒಬ್ಬರು, ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ಒಂದು ಪರಿಜ್ಞಾನವೇ ಇಲ್ಲ. ಯಾರ ಬಗ್ಗೆ ಹೇಗೆ ಬೇಕಾದರೂ ಮಾತಾಡಬೇಕು. ನಾನು ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ನಾನು ಕೆಸರ ಮೇಲೆ ಕಲ್ಲು ಹಾಕೋದಿಲ್ಲ ಯಾವತ್ತು. ಆದ್ರೆ ಇಲ್ಲಿ ಕೆಸರಿದೆ ಅಂತ ಹೇಳಿ ಗೊತ್ತಿಲ್ದಿದ್ದವ್ರಿಗೆ ಹೇಳ್ಬೇಕಲ್ಲ, ಅಷ್ಟೇ ಮಾಡ್ತಾ ಇರೋದು. ಅದು ಕೆಸರಿದೆ ಅಲ್ಲಿ, ನೀವು ಯಾರು ಕಲ್ಲು ಹಾಕ್ಬೇಡಿ ನಿಮ್ಮ ಮೇಲೆ, ಆಮೇಲೆ ನಿಮ್ಮ ಮೇಲೇನೆ ಅದು ಆರುತ್ತೆ ಅಂತ ಅಷ್ಟೇ. ದೇಶದ ಪ್ರಧಾನಮಂತ್ರಿ ಮೋದಿಯವರ ಅಭಿಮಾನ ಇರೋರೆಲ್ಲನೂ ದೇಶದ್ರೋಹಿಗಳು ಅಂತ ನಾಚಿಕೆ ಹಾಕ್ಬೇಕಲ್ವ. ಯಾಕೆ ಸೋನಿಯಾ ಗಾಂಧಿ ಮೇಲೆ ಅಭಿಮಾನ ಇರಬೇಕಾ? ಇಟಲಿ ಮೇಲೆ ಗಾಂಧಿ ಫ್ಯಾಮಿಲಿಯ ಗುಲಾಮಗಿರಿ ಮಾಡ್ಬೇಕಾ ಎಲ್ರೂ? ಅದು ನೀವು ಮಾಡಿ.
ನಾವು ಗುಲಾಮಗಿರಿ ಮಾಡಲ್ಲ, ಅಭಿಮಾನ ತೋರಿಸ್ತೇವೆ. ಯಾಕೆ? ಇವತ್ತು ಎಲ್ಲ ರಾಷ್ಟ್ರಗಳಿಗಿಂತ ಹೆಚ್ಚು ಸುಭದ್ರವಾಗಿರ್ತಕ್ಕಂಥದ್ದು ಭಾರತ ದೇಶ. ಯಾರಿಂದ ಆಗಿದೆ? ಮೋದಿಯವರಿಂದ. ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರವರೆಗೆ ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರ ಇತ್ತು. ಮೋದಿಯವರ ಮೇಲೆ ಇದೆಯಾ? ಅಂತಹ ಕಗ್ಗತ್ತಲ ರಾತ್ರಿಗಳ ಕಾಲ ಸ್ವತಂತ್ರ ಬಂದ ನಂತರ ಸಾಮಾಜಿಕ ಅರಿವಾಗಲಿ ರಾಜಕೀಯ ಅರಿವಾಗಲಿ ಜನರಿಗೆ ಇರಲಿಲ್ಲ. ಅವರವರ ಸಮಸ್ಯೆ ಅವ್ರಿಗೆ ಮುಖ್ಯ ಆಗಿತ್ತು. ಮೋದಿಜಿಯವರು ಬಂದ ಮೇಲೆ ಇವತ್ತು ಸಾಮಾಜಿಕ ಅರಿವು ಬಂದಿದೆ ಜನರಿಗೆ, ರಾಜಕೀಯ ಪ್ರಜ್ಞೆ ಬಂದಿದೆ. ಪ್ರತಿಯೊಬ್ಬರು ಕೂಡ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ತಾರೆ. ಅಭಿವೃದ್ಧಿ ಆಗಿದೆಯಾ ಇಲ್ಲ ಈ ದೇಶ ಅಂತ ಅರ್ಥವಾಗುತ್ತೆ. 100 ರೂಪಾಯಿ ಯಾರಾದರೂ ಕದ್ದರೂ ಸಂಜೆ ಹೊತ್ತಿಗೆ ಅವ್ರಿಗೆ ಗೊತ್ತಾಗುತ್ತೆ. ಇಂದಿರಾ ಗಾಂಧಿ 1 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು ವರ್ಷಗಳಾದರೂ ಯಾರು ಗೊತ್ತಾಗ್ತಿರ್ಲಿಲ್ಲ. ನೆಹರೂರವರ ಕಾಲದಲ್ಲೂ ಗೊತ್ತಾಗ್ತಿರ್ಲಿಲ್ಲ. ಆದರೂ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನೀವು ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರ ಮಾಡಿದ್ರಿ. ಅಲ್ಲಿವರೆಗೂ ನಿಮ್ಮ ಭ್ರಷ್ಟಾಚಾರಕ್ಕೆ ಇತಿಶ್ರೀಯಾಡಿ ಮೋದಿಜಿಯವರನ್ನ ತಂದ ಮೇಲೆ ಇವತ್ತು ಭ್ರಷ್ಟಾಚಾರ ರಹಿತ, ಕಳಂಕ ರಹಿತ ಒಂದು ಅಭಿವೃದ್ಧಿಯ ದೇಶವನ್ನಾಗಿ ಇವತ್ತು ಮಾಡಿದ್ದಾರೆ ಅವರು. ಅದಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದ 12 ವರ್ಷಗಳು ಅಂದರೆ 4,399 ದಿನಗಳು ಈಗಾಗಲೇ ಅವರು ಕ್ರಾಸ್ ಮಾಡಿ 5 ದಿನಗಳಾಯಿತು. ಇವತ್ತಿಗೆ 4,404 ದಿನ ಆಗಿದೆ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಈ ದೇಶ ಆಡಳಿತ ಮಾಡಿದ ನೆಹರೂರವರು 4,398 ದಿನ ಆಯಿತು. ಅದನ್ನು ಮೀರಿ ಇವತ್ತು ಇವರು ಗೆದ್ದಿದ್ದಾರೆ. ಕಾಂಗ್ರೆಸ್ನವರಿಗೆ ಅರಿವಿಲ್ಲ. ಕಾಂಗ್ರೆಸ್ನವರು ಏನು ಹೇಳ್ತಾರೆ? ಅವರು ಇನ್ನೂ 16 ವರ್ಷ ಆಡಳಿತ 16 ವರ್ಷ ಮಾಡಿದ್ರಲ್ಲ, ಅದು ಬ್ರಿಟಿಷರು ಕೊಟ್ಟ ಗುಲಾಮಗಿರಿಯ 5 ವರ್ಷದ ಇದು ಆಡಳಿತ. ಅದು ನೀವು ಚುನಾವಣೆಯಲ್ಲಿ ಗೆದ್ದಿರಲಿಲ್ಲ. ನೀವು ಚುನಾವಣೆಯಲ್ಲಿ ಗೆದ್ದು ಆಡಳಿತ ಮಾಡಿದ್ದು 4,398 ದಿನ. ಇದರ ಅರಿವು ಕಾಂಗ್ರೆಸ್ನವರಿಗಿಲ್ಲ. ಇಂದಿರಾ ಗಾಂಧಿ ಭ್ರಷ್ಟಾಚಾರಕ್ಕೆ ಉಳಿಸ್ಕೊಳ್ಳಿಕ್ಕಾಗಿ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಈ ದೇಶದ ಮೇಲೆ ಏರಿ 2.5 ವರ್ಷಗಳ ಕಾಲ ಸಂವಿಧಾನವನ್ನೇ ಏನೋ ಕಾರ್ಯರೂಪದಲ್ಲಿ ಇಲ್ಲದಂತ ಮಾಡಿ ಭ್ರಷ್ಟಾಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ದೇಶದಲ್ಲಿರ್ತಕ್ಕಂಥ ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಜೈಲುಗಳಲ್ಲಿಟ್ಟು ರಾಜ್ಯಭಾರ ಮಾಡಿದ್ದು. ಇದನ್ನು ಒಳ್ಳೆಯದು ಅಂತಾರ ಯಾರಾದರೂ? ಅದಕ್ಕೆ ಇವತ್ತು ಭಾರತ ದೇಶದಲ್ಲಿ ದೇಶವ ಸುಭದ್ರವಾಗಿದೆ, ನಾಯಕತ್ವ ಸುಭದ್ರವಾಗಿದೆ. ಅದಕ್ಕೆ ಸಹಿಸಿಕೊಳ್ಳಲಾರದೆ ಇವರು ಇದೆಲ್ಲ ಮಾತಾಡ್ತಾರೆ. ಆ ಕಾರಣದಿಂದ ಇಂಥ ಗುಲಾಮಗಿರಿ ಇದರಲ್ಲಿ ಇರ್ತಕ್ಕಂಥ ಇಂಥ ವ್ಯಕ್ತಿಗಳ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ. 5 ಬರ್ತದೋ 10 ಪಟ್ಟಿ ಬರ್ತದ ನನಗೆ ಸಂಬಂಧ ಇಲ್ಲ. ನಾನೀಗ ಹೇಳ್ದೆ ಅಲ್ಲ, ರೈತರ ಸಮಸ್ಯೆ ಕೇಳಲಿಕ್ಕೆ ಯಾವನಾದ್ರೂ ಬದುಕಿದಾರ? ಕಾಂಗ್ರೆಸ್ಸಲ್ಲಿ 14 ಮಂತ್ರಿಗಳಾಗಿದ್ದೀರಿ, ಎಲ್ಲಿದ್ದೀರಿ? ಸೋನಿಯಾ ಗಾಂಧಿ ಅವರು ಬಾಗಿಲಲ್ಲಿ ಕುಳಿತಿದ್ದೀರಿ ಹೋಗಿ ಎಲ್ಲ 14 ಜನರು. ಇನ್ನು ಆಗಬೇಕಾದವರು ಅಲ್ಲೇ ಕುಳಿತಿದ್ದೀರಿ. ಅಮ್ಮ ಭಿಕ್ಷೆ ಕೊಡಿ, ಭಿಕ್ಷೆಯನ್ ದೇಹಿ ಅಂತ. ಅದು ಭಿಕ್ಷುಕರ ಪಾರ್ಟಿ. ಅದು ತಮಿಳುನಾಡಿನಲ್ಲಿ ನೋಡಿದ್ರಲ್ಲ, DMK ಜೊತೆಯಲ್ಲಿ ಒಪ್ಪಂದ, ಸೋತ ತಕ್ಷಣ ವಿಜಯ್ ಜೊತೆಯಲ್ಲಿ ಭಿಕ್ಷೆ ಭಿಕ್ಷೆ ಭಿಕ್ಷೆ, ನಮ್ಗೆ 2 ಮಂತ್ರಿ ಕೊಟ್ಬಿಡಿ, 2 ಮಂತ್ರಿ ಕೊಟ್ಬಿಡಿ. ಭಿಕ್ಷುಕರ ಪಾರ್ಟಿ ಅದು. ಹಿಂಗಾಗಿ ಈಗ ನೋಡಿದೆ ಕೃಷ್ಣ ಬೈರೇಗೌಡರು ನನಗೆ BD ಏನಾದರೂ ಸೇರಿಸಿ ಕೊಡಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಈಗ ನೋಡಿದೆ ನಾನು. ಯಾಕೆ BD ಬೇಕು? ಕೊಟ್ಟರೆ ತಗೊಳ್ಳಿ, ನಮಗೇನು ಸಂಬಂಧ ಇಲ್ಲ. ನೀವು ಕೊಟ್ಟರೆ ತಗೊಳ್ಳಿ. BD ಬೇಕೇ ಬೇಕು. ಯಾಕೆ? ಸೈಟ್ಗಳ ಬೆಲೆ ಜಾಸ್ತಿ ಅಂತಲ್ಲ. ಇದುವರೆಗೂ ಎಕರೆಗಳದ್ದು ಇತ್ತಲ್ಲ, ರೆವಿನ್ಯೂ ಲ್ಯಾಂಡಲ್ಲಿ ಎಕರೆಗಳದಿತ್ತು. ಎಕರೆಗಿಂತ ಇವಾಗ ಸೈಟ್ ರೇಟ್ ಜಾಸ್ತಿ ಆಗ್ಬಿಟ್ಟದ. ಅದಕ್ಕೆ BD ಬೇಕಾ? ಅಂದ್ರೆ ನೀವು ಜನರ ಸಮಸ್ಯೆಗೆ ಮಂತ್ರಿಗಳಾಗೋರಲ್ಲ, ನೀವು ಲೂಟಿಗಾಗಿ ಮಂತ್ರಿಗಳಾಗೋರ. ಅದೇ ನಿಮ್ಮ ಕೋಲಾರದ ಇನ್ನೊಬ್ರು ಇದ್ದಾರೆ,
ಭಾಳ ದೊಡ್ಡವರವರು, ಫುಡ್ ಮಿನಿಸ್ಟ್ರು. ನನಗೆ ಫುಡ್ಡೇ ಬೇಡ ಅಂತೆ ಅವ್ರಿಗೆ. ಯಾಕೆ ಅಂದರೆ ಆ ಫುಡ್ಡಲ್ಲಿ ವಿಟಮಿನ್ಸ್ ಕಮ್ಮಿ ಇದೆಯಂತೆ. ಸೋನಿಯಾ ಗಾಂಧಿ ಹೇಳೋರವರು, ನನಗೆ ಫುಡ್ ಬೇಡ, ವಿಟಮಿನ್ಸ್ ಕಮ್ಮಿ ಇದೆ ಅದರಲ್ಲಿ, ಅದರಿಂದ ಏನು ವರ್ಕೌಟ್ ಆಗಲ್ಲ, ನನಗೆ ಬೇರೆ ಯಾವುದಾದ್ರು ಒಳ್ಳೇದು ಕೊಡಿ ಅಂತ. ಅಂದರೆ ಈ ಲೂಟಿ ಹೊಡೆಯೋಕ್ಕೆ ಬರೋರು ಇವರೆಲ್ಲನೂ ಅಂತ ಇವಾಗ ಗೊತ್ತಾಯ್ತಲ್ಲ. ಎಷ್ಟು ಪಟ್ಟಿ ಬಂದ್ರೇನೋ ಜನಪರವಾದ ಕಾರ್ಯಕ್ರಮ ಮಾಡ್ತಕ್ಕಂಥವರು ಕಾಂಗ್ರೆಸ್ನಲ್ಲಿಲ್ಲ, ಲೂಟಿಕೋರರಿದ್ದಾರೆ. ಇದೊಂದು ಲೂಟಿ ಸರ್ಕಾರ. ತಪ್ಪು ತಿಳ್ಕೊಂಡಿದ್ದೀವಿ. ಅವ್ರಿಗೆ ಭಾಳ ವಿಷಯ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ವಿಷಯ, ಏನು ಗೊತ್ತಾ? RSS. ನೀವು ಪರಿಶಿಷ್ಟ ಜಾತಿ ವರ್ಗಗಳಿಂದ ಬಂದಿರ್ತಕ್ಕಂಥ, ನೀವು ಗೋಲ್ಡನ್ ಸ್ಪೂನಲ್ಲಿ ಇಟ್ಕೊಂಡು ಹುಟ್ಟಿದವರು. ಪರಿಶಿಷ್ಟ ಜಾತಿ ವರ್ಗಗಳು ಈ ಪ್ರಾಂತ್ಯದಲ್ಲಿ ಹೆಂಗೆಲ್ಲ ಜೀವನ ಮಾಡ್ತಾವ್ರೆ ಅಂತ ಇಲ್ಲಿ ಬಂದು ನೋಡಿ. ಹಳ್ಳಿ ಕಡೆ ನಿಮಗೆ ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆನೇ ಗೊತ್ತಿಲ್ಲ. ಅಪ್ಪನ ಆಶೀರ್ವಾದದಲ್ಲಿ ಬೆಳೆದು ಮಂತ್ರಿ ಆಗಿದ್ದೀರಿ, ಆದರೂ ನಮಗೇನು ಹೊಟ್ಟೆ ಉರಿಯಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಪಡೆದು ಆ ಜನಾಂಗಗಳ ಸಮಸ್ಯೆ ಕೇಳಬೇಕು, ಅವರ ಸಂಕಷ್ಟಗಳಿಗೆ ಪರಿಹಾರ ಕೊಡಬೇಕು. ಅವ್ರು ಇವತ್ತಿಗೂ ಕೂಡ ದನ ಕರುಗಳು ತರ ರೀತಿಯಲ್ಲಿ ಹಳ್ಳಿಗಳಲ್ಲಿ ಬದುಕ್ತಾವ್ರೆ. ಅವರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ನೀವೇನ್ ಮಾಡ್ತಿದ್ದೀರಿ? ಆ ಮೀಸಲಾತಿಯನ್ನು ಪಡೆದು ಆ ಜನಾಂಗಗಳ ಕೆಲಸ ಮಾಡದೆ RSS ಕೆಲಸ ಮಾಡಕ್ ಹೋಗ್ತಾ ಇದ್ದೀರಾ ನೀವು. ಬೆಳಗಿಂದ ಸಂಜೆವರೆಗೂ RSS. ಬೇರೆ ಕೆಲಸ ಇಲ್ವಾ ನಿಮಗೆ? RSS ಅನ್ನು ನೀವಲ್ಲ, ನಿಮ್ಮಪ್ಪ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ನೀವು ಹುಟ್ಟೋದಕ್ಕೆ ಮುಂಚೆ, ನಿಮ್ಮ ತಂದೆಯವರು ಹುಟ್ಟೋದಕ್ಕೆ ಮುಂಚೆ 1925ರಲ್ಲಿ ಹುಟ್ಟಿದೆ ಅದು. ಆವತ್ತು ಬ್ರಿಟಿಷರಿದ್ರು. ಬ್ರಿಟಿಷರ ಕಾಲದಿಂದನೂ ಅದು ಸಂಘಟನೆಯಾಗಿ ಇವತ್ತಿಗೂ ಬರ್ತಾ ಇದೆ. ಅದು ಸ್ವಯಂ ಸೇವಕ ಸಂಘ, ಸ್ವಯಂ ಒಬ್ಬೊಬ್ಬರೇ. ಆದ್ರಿಂದ ಕಾನೂನಿನ ಪುಸ್ತಕ ತೆಗೆದು ಓದಕ್ಕೆ ಹೇಳಿ ಅವರಿಗೆ. ಕಾನೂನಿನಲ್ಲಿ ಎಲ್ಲೂ ಕೂಡ ಸಂಘ ಆಗೋರು ಅಥವಾ ಸಂಘಟನೆಗಳು ರಿಜಿಸ್ಟರ್ ಆಗಲೇಬೇಕಂತ ಏನಿಲ್ಲ, ಕಾನೂನಲ್ಲಿ ಏನಿಲ್ಲ. ಆದ್ರೆ ಆಗ್ಬೋದು, ಆಗದಿದ್ರೆ ಹೋಗ್ಬೋದು. ಯಾಕೆ ನಿಮ್ಮನ್ನ RSS ಮಂತ್ರಿ ಮಾಡಿದಾರ? ನಿಮ್ಮನ್ನ RSS ಅನ್ನು ನೋಡ್ಕೊಳಕ, ಅವ್ರ ಯೋಗಕ್ಷೇಮ ನೋಡಕ ನಿಮ್ಮನ್ನ ಮಾಡಿರೋದು. ದಲಿತರ ಯೋಗಕ್ಷೇಮ ಮಾಡೋದು ನಿಮ್ ಕೆಲಸ ಅಲ್ವಾ? ಮಾಡ್ರಿ. ಈ ರೀತಿ ಇದರಿಂದ ಜವಾಬ್ದಾರಿ ಬಿಟ್ಟು ಪ್ರಚಾರಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಇದು. ಇದನ್ನ ದಯವಿಟ್ಟು ಅವ್ರನ್ನ ನಿಲ್ಲಿಸ್ಲಿಕ್ಕೆ ಹೇಳಿ. ಅವ್ರನ್ನ ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಗಳು ಬೇಕಾದಷ್ಟು ಅದನ್ನು ಮಾಡಕ್ಕೆ ಹೇಳಿ ಅವ್ರಿಗೆ. ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಬಿಸಾಕಿ ಹೋಗಕ್ಕೆ ಹೇಳಿ. RSS ಕೆಲಸ ಮಾಡಕ್ಕೆ ಹೇಳಿ ಅವ್ರಿಗೂ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.